ಸೊ ವಾಟ್ಸಪ್ ಎಲ್ಲರಿಗೂ ಗೈಸ್, ನನ್ನ ಮತ್ತೊಂದು ನಮ್ಮ ಲೈವ್ಗೆ ಸ್ವಾಗತ. ಸೊ ಇವತ್ತು ಭಾನುವಾರ ಕೆಲಸ ಮಾಡ್ತಾ ಇದ್ದೀವಿ. ದೇಶದ ಆರ್ಥಿಕತೆ ಒಂದು ನಿಮಿಷ. ಭಾನುವಾರನೂ ಕೆಲಸ ಮಾಡಿಸ್ತವ್ರೆ ನನ್ನ ಮಕ್ಕಳು. ಅವ್ರು ಮಾಡಿಸ್ತಾ ಇರೋದು. ನಾವೀಗ ಯಾವ್ದು ಇರೋದು ಗೊತ್ತಾ, ನಮ್ ಕಾಂಪಿಟೇಷನ್ ಜರ್ಮನಿ ಅದನ್ನ ಬೀಟ್ ಮಾಡಿ 3ನೇ ಪ್ಲೇಸಿಗೆ ಹೋಗ್ಬೇಕು ಅಂದ್ಬಿಟ್ಟು ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದೀವಿ. ಅದ್ಬಿಟ್ಬಿಟ್ಟು ಯಾಕೆ ಟಾರ್ಚರ್ ಅನ್ಕತಿ, ಈಗ ಹೋಗಿ ಮನೆಗೆ ನಾಳೆ ರಜೆ ಅಲ್ವಾ, ಕನ್ನಡ ರಾಜ್ಯೋತ್ಸವಕ್ಕೆ ಊಟ ಟೈಮ್ ಆಯ್ತು. ಊಟ ಏನಪ್ಪ ಐತೆ. ಸೊ ಇವತ್ತು ನಾನು ಯಾವ ಮೀನು ಪ್ರಿಪೇರ್ ರೆಡಿ ಮಾಡ್ಕೊ ಬಂದಿದೆ ಅನ್ಕೊಂಡೆ. ಹೋಗೋದು 2 ಗಂಟೆ 2 ಅವರ್ ಔಟ್ ಪಾಸ್ ಹಾಕೋ ಹೋಗೋದು. ಇಲ್ಲಿ ಮೊಸರನ್ನ ಆಯಿತು, ಬರೀ ಮೊಸರನ್ನ ಮಾತ್ರ. ಆಲೂಗಡ್ಡೆ ಬಜ್ಜಿ ತಿನ್ನಲ್ಲ, ಡಯಟಲ್ಲಿ ಇದ್ದೀವಿ. ನೀವು ತಿನ್ನಿ ಕಿರಣ್, ನೀವು ಚೆನ್ನಾಗಿರ್ಬೇಕು. ನಿಮಗೆ ಮೊಸರನ್ನ ಸಾಕು. ಕೆಲಸದಿಂದ ಬಂದಿದ್ದೀನಿ. ನಮ್ಮ ಅಮ್ಮನ ಬಜ್ಜಿ ಅಂಗಡಿ ಬಜ್ಜಿ ಅನ್ನೋವಾಗ ಅಜ್ಜಿ ಅಂತ ನಮ್ಮ ಅವ್ನು ನೆಗಾಡ್ತಾರೆ. ಭತ್ತ ಹಂಗೆ ಚಿಕನ್ನು ಮೊಟ್ಟೆ ನಮ್ಮ ಅಮ್ಮನ ಹತ್ರನೇ ದೇಪಿದ್ದೀನಿ. ಕಾಸಿಲ್ಲ ಅಲ್ವಾ. ಈಗ ಹೋಗಿ ಮಾಡ್ಕೊಂಡು ತಿನ್ಬೇಕು. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಕಂಪ್ನಿಲಿ ಮೊಸರನ್ನ ತಿಂದಿಲ್ಲ ಅಷ್ಟೇ. ಅಮ್ಮ ಮಾಡಿದ್ದೀನಿ. ಅನ್ನ ಮಾಡಿದ್ಯಾ? ಈಗ ಹೋಗಿ ಅದನ್ನ ಮಾಡ್ಕೊಂಡು ತಿನ್ಬೇಕು. 3ನೇ ಮೀಲ್ ಅಂದರೆ ಚಿಕನ್ನೇ ಬಂದ್ಬಿಡುತ್ತೆ. ಫಸ್ಟ್ನೇ ಮೀಲ್ ನಮ್ಮದು. ಈಗ ಹೋಗಿ ಫಸ್ಟ್ ಮೀಲ್ ರೆಡಿ ಮಾಡ್ಕೋಬೇಕು. ಹೋಗಿ ರೆಡಿ ಮಾಡ್ಕೊಳ್ಳೋದು. ಸರಿ ಹೋಮ ಟ್ರೈ ಮಾಡಿ. ಸೊ ಗೈಸ್, ಕೆಲಸದಿಂದ ಮನೆಗೆ ಬಂದು ಬರ್ತಾ ಚಿಕನ್ ಎಲ್ಲ ತಂದೆ ಅಲ್ವಾ. ಸೊ ಮನೆಗೆ ಬಂದು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ 5 ಮೊಟ್ಟೆ, ಇಲ್ಲಿ 400 ಗ್ರಾಮ್ ರೈಸು, ಇನ್ನು ಮಿಕ್ಕಿದ್ದು ಲಿವರ್ ಗುಂಕಾಯಿ. ನಾವು ಲಿವರ್ ಗುಂಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದರ ಒಳ್ಳೆ ನ್ಯೂಟ್ರಿಷನ್, ಒಳ್ಳೊಳ್ಳೆ ಪ್ರೋಟೀನ್ಗಳೈತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ತಗೊಂಡಿದ್ದೀನಿ. ನನಗಂತೂ ಚೆನ್ನಾಗಿ ಅಬ್ಸರ್ವ್ ಆಗಿದೆ ಮಾಡಿದೆ. ಸೊ ಈಗ ಅದನ್ನ ತಿಂದು ರೆಸ್ಟ್ ಮಾಡಿ, ಸೊ ನಮ್ದು ಏನೈತೆ ಇವತ್ತೊಂದು 5000 ಸ್ಟೆಪ್ ಕಂಪ್ಲೀಟ್ ಮಾಡಬೇಕು. ಸೊ ಅದು ಕಂಪ್ಲೀಟ್ ಮಾಡಿದ್ರೆ ತಿರ್ಗಾ ಮಾಜಿಗೆ ಏನಾದ್ರು ಶೇಪು ಕುಡಿಬೇಕು. ಬೆಳಗ್ಗೆ ಕೆಲ್ಸಕ್ಕೆ ಏನು ತಗೋಗಿಲ್ವಲ್ಲ, ಅದಕ್ಕೆ ಎಷ್ಟೋ ಮೀಲು ಮಿಸ್ ಮ್ಯಾಚ್ ಆಗ್ಬಿಟ್ಟೈತೆ. ಹೋಯ್ತಾ ಇರಲಿಲ್ಲ ಕೆಲಸಕ್ಕೆ. ಬಡಿ ಮಕ್ಕಳು ಮೋನ ಕಳ್ಸ್ಕೊಂಡ್ರೆ ಏನು ಮಾಡೋದಪ್ಪ. ಜಿಮ್ನೇ ಕಂಟಿನ್ಯೂ ಮಾಡೋದ, ಕೆಲಸದ ಬಗ್ಗೆ ಕರೆಕ್ಟಾಗಿ ಯೋಚನೆ ಮಾಡೋದ, ಒಂದು ಗೊತ್ತಾಯ್ತಲ್ಲ. ಏನೋ ಇರಲಿ, ಫಸ್ಟ್ ಇದನ್ನು ಇಲ್ಲಿ ಕನ್ಸ್ಯೂಮ್ ಮಾಡಿಬಿಡ್ಬೇಕು. ಇಲ್ಲಪ್ಪ ಅದೇನೊಂದು 4-5 ಮೊಟ್ಟೆ. ಫೈಬರ್ಗೆ ಇವತ್ತು ಕ್ಯಾರೆಟು ಏನೂ ಇಲ್ಲ ಮನೇಲಿ, ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಅದಕ್ಕೆ ಸಬ್ಜಾ ಸೀಡ್ಸ್ ಐತಲ್ಲ, ಸಬ್ಜಾ ಸೀಡ್ಸು ಅದು ರಿಚ್ ಇನ್ ಫೈಬರ್ ಅಂತೆ. ಇಲ್ಲಿ ಕೊಟ್ಟವ್ ನೋಡಿ ಪ್ಯಾಕೆಟ್ ಮೇಲೆ, ರಿಚ್ ಇನ್ ಫೈಬರ್ ಅಂತ ಐತೆ. ಹೆಂಗೋ ಕ್ಯಾರೆಟು ಅವೇನು ತಿಂತಾರೆ, ಅದಕ್ಕೆ ಇದನ್ನೇ 2 ಸ್ಪೂನ್ ಹಾಕ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟಿದ್ದೀನಿ. ಇದು ಕುಡ್ರೆ ಫೈಬರ್ ಇಂಟೇಕ್ ಆಗೋದು. ಅದೇ ಅದರಷ್ಟೇ ಆಗುತ್ತೋ ಏನಾದರೂ ಗೊತ್ತಿದ್ರೆ ನೀವು ಏನಾದ್ರು ಕಮೆಂಟ್ ಮಾಡಿ ಹೇಳಿ. ನೋಡ್ರಿ. ಸೊ ಗೈಸ್, 100ನೇ ಮೀಲ್ ತಿನ್ಕೊಂಡು ಮಲ್ಕೊಂಡು ಇವಾಗ ಎದ್ದಿದ್ದೀನಿ. ಸೊ ಇನ್ನೊಂದು ಡೈಲಿ 6000 ಸ್ಟೆಪ್ ಏನೈತೆ ಅದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಹಂಗೆ ಹೊರಗಡೆ ಹೋಗಿ ನಾಳೆ ಬೆಳಗ್ಗೆಗೆ ಏನೇನು ತರಬೇಕು ಅವೆಲ್ಲ ತಗೋಬೇಕು. ಹಾಲು ಬಾಳೆಹಣ್ಣು ತರಬೇಕು. ಟೈಮ್ ಆಗ್ಬಿಟ್ಟೈತೆ. ಹೋಗೋಣ. ಹಳ್ಳೇದ ಅದು 20 ಇದು ಇವತ್ತದ ಇನ್ನೂ 2 ದಿವಸ ಆಯ್ತು. ಬೆಳಗ್ಗೆ ತಿನ್ಕೋತೀನಿ. ಸೊ ಗೈಸ್, ಟೈಮ್ ನೋಡ್ಬೋದು 10:57 ಆಗದೆ. ಆಲ್ರೆಡಿ 9000 ಸ್ಟೆಪ್ ಕಂಪ್ಲೀಟ್ ಆಗೈತೆ. ಈಗೇನೇ ಇದ್ರು ಮನೆಗೆ ಹೋಗಿ
ನಮ್ದು ಏನೈತೆ ಒಂದು ಇನ್ನೊಂದು ಮೀಲ್ ಏನೈತೆ ಅದು ರೆಡಿ ಮಾಡ್ಕೊಂಡು ತಿನ್ಬೇಕು. ಸೊ ನಮ್ದೇನೈತೆ ಇವತ್ತೊಂದು ಸ್ಟೆಪ್ಪು ಕಂಪ್ಲೀಟ್ ಆಗೈತೆ. ಹೋದ್ರೆ ಸಾಕು ಮನೆಗೆ ಅನ್ಸ್ಬಿಡೋದು ಮಾಪ. ಆಮೇಲೆ ಏನೇನು ಸಾಮಾನು ಬೇಕು ಅವೆಲ್ಲ ಇಟ್ಕೊಂಡಿದ್ದೀನಿ. ಏನು ಕತ್ಲೆಯಲ್ಲಿ ಏನು ಕಾಣ್ತಾಯಿಲ್ಲ ಬಿಟ್ಟು ಮಗೊಂದಷ್ಟು. ಈ ರೋಡಲ್ಲಿ ಜಾಸ್ತಿ ಲೈಟ್, ಇಲ್ಲಿ ಲೈಟ್ ಐತೆ, ಅಲ್ಲಿ ಹೋದ್ರೆ ಚೆನ್ನಾಗಿ ಬರುತ್ತೆ. ಬೆಳಗ್ಗೆಗೆ ಗಣರಾಜ್ಯೋತ್ಸವ, ರಜಾ ಕೆಲಸ ಇಲ್ಲ ನೋಡಿ, ಎಲ್ಲ ತಗೊಂಡಿದ್ದೀನಿ. ಇಲ್ಲಿ ಗ್ರೀನ್ ಬೀನ್ಸ್ ಐತೆ, ಇಲ್ಲಿ ಮೊಟ್ಟೆ ಐತೆ, ಇದ್ರೊಳಗಡೆ ಹಾಲು ಬಾಳೆಹಣ್ಣು ಬಾಕ್ಸ್ ಒಳಗಡೆ. ಸೊ ಬೆಳಗ್ಗೆಗೆ ರಜಾ, ಯಾವ್ದಾರ ಪಾರ್ಟ್ ಟೈಮ್ ಡ್ಯೂಟಿ ಮಾಡಬೇಕು. ನಿಮಗೆ ಡಯಟ್ಗೆ ಕಾಸಿಲ್ಲ, ಸೊ ಬೆಳಗ್ಗೆ ಪಾರ್ಟ್ ಟೈಮ್ ಡ್ಯೂಟಿ ಮಾಡಬೇಕು. ಅವಾಗ ಲಾಸ್ಟ್ ಆಗ್ಬೋದು. ಇವಾಗ ಸದ್ಯಕ್ಕೆ ಮನೆಗೆ ಹೋದ. ಸೊ ಗೈಸ್, ಎಲ್ಲ ಮೀಲ್ನು ರೆಡಿ ಮಾಡ್ಕೊಂಡು ನೀನೇನೋ ತಿನ್ಬೇಕಾಯ್ತು. ನೀನು ಮಗ ಫೋನ್ ಹಾಕ್ಬೋದು, ಬಡಿದ್ ಗಾಡಿಯಲ್ಲಿ ಬಿಟ್ಬಿಡೋದೆ. ಅವ್ನ ಆಸ್ಪತ್ರೆಗೆ ಕರ್ಕೋಗಿ ಅಲ್ಲಿ ನಿಂಚರ್ ಪಂಚರ್ ಹಾಕ್ಸಿ ನಮ್ಮ ಮನೆಗೆ ಬಿಡ್ತಾ ಇದ್ದೀನಿ. ಟೈಮ್ ಆಲೆ ಕಿತ್ಕ ಆರ್ಬಿಡೋದೆ. ಟೈಮು ಎಷ್ಟಲ್ಲ ಟೈಮು? ಹಾಂ, 1:15 ಆಗಿಲ್ಲ, 12:15 12 ಕಾಲೇನೋ. ಒಬ್ಬರು ಕೊಬ್ಲಲ್ಲಿ ನೋಡಿ ಎಲ್ಲ ಬಾಕ್ಲಾಕ ಕೂತವ್ರೆ, ಯಾವಾಗ ಮಲ್ಕ ಕೂತಾರೆ ಆರಾಮಾಗಿ. ಇಟ್ಕಲ್ಲ ರೈಸ್ ಬುಟ್ಟಾಯ್ತು, ಬಡಿದು ಇನ್ನೂ ಅಲ್ಲೇ ಇದೆ. ಮನೆಗೆ ಹೋಗಿ ನಮ್ಗೆ ಲಾಸ್ಟ್ ಏನು ತಿನ್ಬೇಕು. ಇವನು ಬಡಿದಿಲ್ಲ ಇವನು. ಅಲ್ಲ, ಮನೆಗೆ ಹೋಗ್ತೀನಿ, ಇವನು ಮನೆಯಲ್ಲ ಅವನೇ ಅನ್ಕೊಂಡ್ರೆ ಟ್ರಿಪ್ ಹೋಯ್ತೀನಿ ಅಂದ್ಬಿಟ್ಟು ರಜಾ ಆಗ್ಬಿಟ್ಟು ಕುಡ್ಕೊಂಡು ನಿಂತವನೆ ಬಡಿನ. ಇವಲ್ಲ ಓಲಾ ಆಯ್ತು, ಹೋಗಿ ಮನಕ್ಕೆ ಹೋಗು. ಇಲ್ಲ ಸೊ ಗೈಸ್, ಅವನ್ನ ಬಿಟ್ಬಿಟ್ಟು ಬಂದಾಯ್ತು ಮನೆಗೆ. ಸೊ ನೋಡುವಾಗ ಓಟ್ಸು, ಚಿಯಾ ಸೀಡ್ಸು, ಕಡಲೆ ಏನು ಹೆಸರು ಕಾಳು, ಕಡಲೆ ಬೀಜ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ವಾರ ಸೆಕೆಂಡ್ ಇರೋದಲ್ವಾ, ಸೆಕೆಂಡ್ ಇರೋದ್ರಿಂದ ಸೊ ಈ ವಾರ ಏನಪ್ಪ ಅಂದರೆ ಚಿಯಾ ಸೀಡ್ ಕನ್ಸ್ಯೂಮ್ ಮಾಡ್ತೀನಿ. ಹೋದ ವಾರ ಸಬ್ಜಾ ಸೀಡ್ಸ್ ಆಯಿತು, ಈ ವಾರ ಚಿಯಾ ಸೀಡ್ಸ್. ಸೊ ಫ್ರಿಜ್ ಗಿಡನೇ ಮರ್ತ್ಬಿಟ್ಟಿದ್ದೆ ಅವನೊಬ್ಬ. ನನ್ನ ಫ್ರೆಂಡ್ಗೆ ಈಗ ಇಂಜೆಕ್ಷನ್ನು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟವ್ರೆ, ಮತ್ತೆ ಎಲ್ಲ ಸರಿ ಹೋಯ್ತು, ಏನಾಗಿಲ್ಲ ಅವ್ನಿಗೆ ಅಷ್ಟೊಂದು, ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಅಷ್ಟೇ. ಸೊ ನಂದು ಲಾಸ್ಟ್ ಮೀಲು ರೆಡಿ ಆಗೈತೆ. ಚಿಕನ್ನು, 200 ಗ್ರಾಮ್ ಸ್ವೀಟ್ ಪೊಟ್ಯಾಟೊ, ಗ್ರೀನ್ ಬೀನ್ಸು, ಇದನ್ನು ತಿಂದು ಇವತ್ತು ಡೇನ ಎಂಡ್ ಮಾಡಬೇಕು. ಯಾಕಂದರೆ ಟೈಮ್ ಆಲೆ ಕಿತ್ಕ ರೋಡಿದೆ, ಆಗಲೇ ಮುಗ್ದಿರೋದು. ಆದರೆ ಆಸ್ಪತ್ರೆ ಕರ್ಕೋಗಿರ್ತಾರ, ಟೈಮ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸಿಗುವ ನಾಳೆ, ಬೈ ಬಾಯ್.